ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ರಬಕವಿ ನಗರದ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವು ಇದೇ ಆಗಸ್ಟ್ 14ರಂದು ಭಕ್ತಿಭಾವದಿಂದ ಹಾಗೂ ಸಡಗರ ಸಂಭ್ರಮದಿಂದ ಜರುಗಲಿದೆ. ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆಯ ರಬಕವಿ ನಗರದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವೀಕ್ಷಕರೇ, ಶ್ರೀಶಕೆ 1948ರ ಪರಾಭವ ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ರವಾರವಾದ ಆಗಸ್ಟ್ 14, 2026ರಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಶ್ರೀ ದುರ್ಗಾದೇವಿಯ ಅಭಿಷೇಕ ಹಾಗೂ ಹೋಮ ಕಾರ್ಯಕ್ರಮಗಳು ನಡೆಯಲಿವೆ. ಇದರ ಜೊತೆಗೆ ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ರಟ್ಟೆವ್ವಾದೇವಿಯ ಉಡಿತುಂಬುವ ಕಾರ್ಯಕ್ರಮವು ವಿಶೇಷವಾಗಿ ನೆರವೇರಲಿದೆ. ನಂತರ ಮುತ್ತೈದೆಯರ ಉಡಿತುಂಬುವ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ಸೇರಿದಂತೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ. ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ಮಧ್ಯಾಹ್ನ ಭಕ್ತರಿಗಾಗಿ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜಾತ್ರೆಗೆ ಆಗಮಿಸುವ ಪ್ರತಿಯೊಬ್ಬ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗಬೇಕೆಂದು ಶ್ರೀ ದುರ್ಗಾದೇವಿಯ ಸಕಲ ಸದ್ಭಕ್ತ ಚೌಡಕಿ ಪದಗಳ ಕಾರ್ಯಕ್ರಮವೂ ನಡೆಯಲಿದೆ. ಆಗಸ್ಟ್ 14ರಂದು ಬೆಳಗ್ಗೆ 10 ಗಂಟೆಗೆ ಚೌಡಕಿ ಪದಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಯಲ್ಲಮ್ಮದೇವಿ ಗಾಯನ ಸಂಘ, ರಬಕವಿ ಬನಹಟ್ಟಿ ತಾಲೂಕಿನ ನಾಗಲಗಿ ಹಾಗೂ ಶ್ರೀ ಬಕ್ಕಣ್ಣ ಗಾಯನ ಸಂಘ, ಬೀಳಗಿ ತಾಲೂಕಿನ ಬಾಡಗಿ ತಂಡಗಳಿಂದ ಚೌಡಕಿ ಪದಗಳ ಗಾಯನ ನಡೆಯಲಿದೆ. ಭಕ್ತಿಗೀತಗಳು ಹಾಗೂ ಚೌಡಕಿ ಪದಗಳ ಮೂಲಕ ಜಾತ್ರೆಯ ಸಂಭ್ರಮ ಮತ್ತಷ್ಟು ಹೆಚ್ಚಾಗಲಿದೆ. ರಬಕವಿ ನಗರದ ಶ್ರೀ ದುರ್ಗಾದೇವಿಯ ಮೇಲಿನ ಭಕ್ತಿ ಮತ್ತು ನಂಬಿಕೆಯಿಂದ ಪ್ರತಿ ವರ್ಷ ನಡೆಯುವ ಈ ಜಾತ್ರಾ ಮಹೋತ್ಸವವು ಭಕ್ತರ ಪಾಲಿಗೆ ವಿಶೇಷ ಮಹತ್ವವನ್ನು ಹೊಂದಿದೆ. ದೇವಿಯ ದರ್ಶನ, ಅಭಿಷೇಕ, ಹೋಮ, ಉಡಿತುಂಬುವ ಕಾರ್ಯಕ್ರಮ ಹಾಗೂ ಅನ್ನಪ್ರಸಾದ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಕೂಡ ಆಗಮಿಸುವ ನಿರೀಕ್ಷೆಯಿದೆ. ಜಾತ್ರಾ ಮಹೋತ್ಸವದ ಎಲ್ಲಾ ಕಾರ್ಯಕ್ರಮಗಳು ಊರಿನ ಗಣ್ಯಮಾನ್ಯರು ಹಾಗೂ ಶ್ರೀ ದುರ್ಗಾದೇವಿ ಸದ್ಭಕ್ತ ಮಂಡಳಿ ರಬಕವಿ ಇವರ ನೇತೃತ್ವ ಮತ್ತು ಸಾನ್ನಿಧ್ಯದಲ್ಲಿ ನಡೆಯಲಿವೆ. ಶ್ರೀ ದುರ್ಗಾದೇವಿಯ ಸಕಲ ಸದ್ಭಕ್ತ ಮಂಡಳಿಯ ವತಿಯಿಂದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಹಾರ್ದಿಕ ಸ್ವಾಗತವನ್ನು ಕೋರಲಾಗಿದೆ. ಪ್ರತಿಯೊಬ್ಬರೂ ತನು, ಮನ, ಧನದಿಂದ ಸೇವೆ ಸಲ್ಲಿಸಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀ ದುರ್ಗಾದೇವಿಯ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ಭಕ್ತರಲ್ಲಿ ಮನವಿ ಮಾಡಲಾಗಿದೆ. ಹೀಗಾಗಿ ರಬಕವಿ ನಗರದ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜಾತ್ರೆಯ ಸಂಭ್ರಮವನ್ನು ಹೆಚ್ಚಿಸಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ರಬಕವಿಯ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಈ ವಿಶೇಷ ಸುದ್ದಿಯೊಂದಿಗೆ ಮುಂದಿನ ಸುದ್ದಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತೆ. ಇವತ್ತು ನಮ್ಮ ಈ ದುರ್ಗಾದೇವಿ ಹಾಗೂ ರೆಬ್ಬೆವ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಅಂದರೆ 14/8/2026 ಶುಕ್ರವಾರ ದಿವಸ ಈ ಜಾತ್ರಾ ಮಹೋತ್ಸವ ನಡೀತದ. ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷತೆ ಏನಂದ್ರ, ಸುಮಾರು 606 ವರ್ಷಗಳ ಹಿಂದೆ ಬಾದಾಮಿಯ ಇಮ್ಮಡಿ ಪುಲಕೇಶಿ ಅವರು ಆಸ್ಥಾನದ ಒಂದು ಸಂದರ್ಭದಲ್ಲಿ ಈ ರೆಬ್ಬೆವ ದೇವಿ ಹಾಗೂ ದುರ್ಗಾದೇವಿ 2 ಗುಡಿಗಳು ಸ್ಥಾಪನೆ ಆದಂಥವು. ಆ ರೆಬ್ಬೆವ ದೇವ ಗುಡಿಯ ಹೆಸರಿನಿಂದಲೇ ಈ ರಬಕವಿ ಅಂತ ಹೆಸರು ಬಂದದ. ಆ ನಿಟ್ಟಿನಲ್ಲಿ ಇದು ಆ 2 ಜಾತ್ರೆಗಳು ಇದೇ ಶುಕ್ರವಾರದಂದು ನಡೀತಾವ. ಮುಂಜಾನೆ ಶುಕ್ರವಾರ ದಿವಸ ಸರಿಯಾಗಿ 6 ಗಂಟೆಯಿಂದ 12 ಗಂಟೆಯವರೆಗೆ ಹೋಮ ಹಾಗೂ ಅಭಿಷೇಕ ಕಾರ್ಯಕ್ರಮ ನಡೀತದ. ಆ ನಂತರ 2 ರೆಬ್ಬೆವ ದೇವಿಗೆ ಹಾಗೂ ದುರ್ಗಾದೇವಿಗೆ ಇರುವರೆಗೂ ಸುಮಾರು 1000ರಿಂದ 2000 ಮುತ್ತೈದೆಯರು ಉಡಿ ತುಂಬುವಂತ ಕಾರ್ಯಕ್ರಮ ಪ್ರಾರಂಭ ಆಗ್ತದ 12 ಗಂಟೆಗೆ ರೆಬ್ಬೆವ ದೇವಿ ಗುಡಿ ಮುಂದ ಮತ್ತು ಈ ದುರ್ಗಾದೇವಿ ಗುಡಿ ಮುಂದ. ಆ ಒಂದು ಉಡಿ ತುಂಬಿಕೊಂಡಂತ ಎಲ್ಲಾ ಮುತ್ತೈದೆಯರು ಬಂದು ಇಲ್ಲಿ ಪ್ರಸಾದ ಮಾಡ್ತಾರೆ. ಆ ಪ್ರಸಾದವು ಸುಮಾರು 12 ಕ್ವಿಂಟಲ್ ಹಾಲುಗ್ಗಿ, 12 ಕ್ವಿಂಟಲ್ ಕಿಚಡಿ ಸಾರ, ಆಮೇಲೆ ಒಂದು 2 ಕ್ವಿಂಟಲ್ ಬದ್ನಿಕಾಯಿ ಪಲ್ಯ, ಈ ರೀತಿ ಅನ್ನ ಪ್ರಸಾದ ಆಗ್ತದ. ಈ ಅನ್ನ ಪ್ರಸಾದದಲ್ಲಿ ಸುಮಾರು ರಬಕವಿ, ಬನಹಟ್ಟಿ, ರಾಂಪುರ್, ಹೊಸೂರ್, ಹನಗಂಡಿ, ಯರಗಟ್ಟಿ, ಹೊಸೂರ್ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಹಾಗೂ ನಗರದ ಜನಸಂಖ್ಯೆ ಭಕ್ತರು ಬಂದು ಇಲ್ಲಿ ಪ್ರಸಾದವನ್ನು ಮಾಡ್ತಾರ.
ಆ ದಿವಸ ಮುಂಜಾನೆ ಮಧ್ಯಾಹ್ನ 12 ಗಂಟೆಗೆ ಪ್ರಸಾದ ಪ್ರಾರಂಭ ಆದದ್ದು, ಸಾಯಂಕಾಲ 4ರವರೆಗೆ ಪ್ರಸಾದ ಇರ್ತದ. ಎಲ್ಲ ಭಕ್ತರು ಪರವೂರಿನಿಂದ ಎಲ್ಲ ಬಂದಂತ ಭಕ್ತರು ಇಲ್ಲಿ ರೆಬ್ಬೆವ ದೇವಿ ಗುಡಿಯಿಂದ ಸ್ವಾಗತ್ ಹೋಟೆಲ್ ಅಂದ್ರ ಶಂಕರ್ಲಿಂಗ ಮೈದಾನ ಅಲ್ಲಿ ಪ್ರಸಾದ ನಡೀತದ. ಎಲ್ಲ ಯುವಕರು ಭಕ್ತರು ಕುಡ್ಕೊಂಡು ಇಡೀ ರಬಕವಿ ನಗರ, ಬನಟ್ಟಿ, ರಾಂಪುರ ನಗರದವರ ಎಲ್ಲಾ ಭಕ್ತರು ಕುಡ್ಕೊಂಡು ಓಡಾಡುವಂತ ಕಾರ್ಯಕರ್ತರು ಬಂದು ಆ ಪ್ರಸಾದವನ್ನ ಎಲ್ಲರಿಗೂ ನೀಡುವಂತ ವ್ಯವಸ್ಥೆ ಮಾಡ್ತಾರೆ. ಒಂದ್ ಕಡೆ ಪುರುಷರಿಗೆ, ಒಂದ್ ಕಡೆ ಮುತ್ತೈದೆಯರಿಗೆ, ಮಹಿಳೆಯರಿಗೆ ಹಿಂಗ ಪ್ರಸಾದ ವ್ಯವಸ್ಥೆ ಆಗ್ತದ. ಆಮೇಲೆ ಆ ದಿವಸ ವಿಶೇಷತೆ ಏನಂದ್ರ ಇಲ್ಲಿ ಮುಂಜಾನೆ 10 ಗಂಟೆಗೆ ಚೌಡಿಕಿ ಪದ ಅದಾವ. ಚೌಡಿಕಿ ಪದನು ಒಂದು ನಾವಲಿಗೆಯ ಮಹಿಳಾ ಚೌಡಿಕಿ ಪದ, ಇನ್ನೊಂದು ಬಾಡಿಗೆ ಮಹಿಳಾ ಚೌಡಿಕಿ ಪದ. ಈ 2 ಚೌಡಿಕಿ ಪದಗಳು 10 ಗಂಟೆಗೆ ಪ್ರಾರಂಭ ಆಗಿ ಸಾಯಂಕಾಲ 6ರವರೆಗೆ ಚೌಡಿಕಿ ಪದಗಳು ಇರ್ತಾವ. ಆ ಜನರೆಲ್ಲ ಬಂದಂತ ಭಕ್ತರು ಪ್ರಸಾದ ಮಾಡ್ತಾರ, ಆ ಚೌಡಿಕಿ ಪದವನ್ನು ಕೇಳ್ತಾರ. ಹಂಗ ಈ ಒಂದು ಸುಮಾರು 606 ವರ್ಷಗಳಿಂದ ಇದು ಉತ್ತಮವಾದ ರೀತಿ ಅದ್ಭುತವಾಗಿ ನಡೀತಾ ಬಂದಿದ್ದು. ಜಾತ್ರೆ ಅಂತೂ ಅದ್ಭುತವಾದಂತ ಜಾತ್ರೆ, ಕಣ್ತುಂಬಿ ನೋಡುವಂತ ಜಾತ್ರೆ. ಎಲ್ಲ ಸುಮಾರು ಈ ಕಮಿಟಿ, ದುರ್ಗಾದೇವಿ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು, ಸುಮಾರು ಈ ವಲ್ಲಿ ಸಾಬ್ ಕಾಕ ಅವರು, ಆಮೇಲೆ ನಮ್ಮ ಜತ್ತಿ ಕಕ್ಕ, ಬೆನಕಪ್ಪ ಅವರು, ಎಲ್ಲ ಪರಮಶೆಟ್ಟಿ ಅವರು, ಪ್ರದೀಪ್ ಅವರು, ಆಮೇಲೆ ಸದಾ ಅವರು, ಬಸು ಅವರು, ವಿನಾಯಕ, ಎಲ್ಲ ಭಕ್ತಾದಿಗಳು ಇವರೆಲ್ಲಾ ಕೂಡ್ಕೊಂಡು, ಕಮಿಟಿ ಅವ್ರು ಕೂಡ್ಕೊಂಡು ಬಹಳ ವಿಜೃಂಭಣೆಯಿಂದ ರಬಕವಿ ನಗರದ ಎಲ್ಲಾ ಹಿರಿಯರು ಆ ದಿವಸ ಬರ್ತಾರ, ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಜಾತ್ರಾ ಮಹೋತ್ಸವನ ಯಶಸ್ವಿಗೊಳಿಸ್ತಾರ. ಸುಮಾರು ಈಗಾಗಲೇ 1 ತಿಂಗಳಿಂದ ಎಲ್ಲ ಭಕ್ತರಿಗೆ ಭೇಟಿ ಆಗುದು ಹಾಗೂ ಸನ್ಮಾನ ಧನದಿಂದ ಸೇವೆಯನ್ನ ಸಲ್ಲಿಸ್ತಾರ. ಮತ್ತ ಇಲ್ಲಿ ಯಾರು ಪಟ್ಟಿ ಮಾಡಂಗಿಲ್ಲ, ಸುಮ್ ಕೂತಿರ್ತಾರೆ ಎಲ್ಲಾರು. ಇಲ್ಲಿ ಎಲ್ಲಾ ಭಕ್ತರು ತಾವ ವರ್ಷ ಯಾವ ರೀತಿ ಬರ್ತಾರ, ಒಬ್ರು ಸಕ್ರಿ ಕೊಡ್ತಾರ 1 ಕ್ವಿಂಟಲ್, ಒಬ್ರು ಬೆಲ್ಲ ಕೊಡ್ತಾರ, ಒಬ್ರ 50-60 ಕಿಲೋ ಗಂಟ್ಲೆ ಕಾಜು ಕೊಡ್ತೈತಿ, ಬಾದಾಮ್ ಕೊಡ್ತೈತಿ, ಕಾರಿ ಕೊಡ್ತೈತಿ, ಆಮೇಲೆ ತುಪ್ಪ 25-30 ಕಿಲೋ ತುಪ್ಪ ಕೊಡ್ತೈತಿ. ಆಮೇಲೆ ಹಾಲುಗ್ಗಿ ಒಳಗೆ ಎಲ್ಲಾರು ತಂದು ಸುಮಾರು 50ರಿಂದ 1 ಕ್ವಿಂಟಲ್ ಹಾಲನ್ನ ಹಾಕಿ, ಹಾಲುಗ್ಗಿ ಅಂದ್ರ ಪ್ರಸಾದ ಅನ್ನಂಗಿಲ್ಲ, ಪ್ರಸಾದ ಅಂದ್ರ ಪ್ರಸಾದ ಅಮೃತದಂತ ಪ್ರಸಾದ ಇರ್ತದ. ಆ ದಿವಸ ಎಲ್ಲಾ ಭಕ್ತಾದಿಗಳು ಮನಸಾರೆ ಪ್ರೀತಿಯಿಂದ ಪ್ರಸಾದ ಸ್ವೀಕರಿಸಿ ಎಲ್ಲ ಈ ದುರ್ಗಾದೇವಿಗೆ ಹಾಗೂ ರೆಬ್ಬೆದೇವಿಯ ಒಂದು ಪ್ರೀತಿಗೆ ಪಾತ್ರರಾಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾರ. ಹಂಗ ಇದು ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಾಳೆ ಶುಕ್ರವಾರ ದಿವಸ 14/8/2026 ಜರುಗ್ತದ. ಎಲ್ಲರೂ ಭಕ್ತಾದಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸ್ತಾರೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ರಬಕವಿ ಊರಾಗ್ರಿ ಸುಮಾರು ಇದು ಬ್ರಿಟಿಷರ ಕಾಲದಿಂದ ಇದ ಗುಡಿ ಅಡಗಿತ್ರಿ. ಇದು ಬ್ರಿಟಿಷರ ಕಾಲದಿಂದ ಈ ಗುಡಿ ಒಂದು ಈ ತರ ಅದ್ದೂರಿಲಿ ಜಾತ್ರೆ ಆಗ ಕಾರಣೀಭೂತರು ಯಾರಪ್ಪ? ಎಷ್ಟೋ ನಮ್ಮಲ್ಲಿ ಹಿರಿಯರು ಊರಾಗ ರಬಕವಿ ಊರು ಹಿರಿಯರೆಲ್ಲ ಆಗಿ ಹೋಗಿದ್ರು. ಆದ್ರ ಈ ಗುಡಿನ ಈ ರೀತಿ ವಿಜೃಂಭಣೆಯಿಂದ ಒಂದು ಜಾತ್ರೆ ಅದ್ದೂರಿಯಾಗಿ ಮಾಡಕ್ ಕಾರಣ ಯಾರಪ್ಪ ಅಂತಂದ್ರೆ ಹುಡೇದು ವಲ್ಲಿ ಸಾಬ್ ಹುಡೇದ್ ಮನಿ ಸರ್, ಇದು ಕಾರಣೀಭೂತರ. ಆಮೇಲೆ ಏನೈತಿ, ಎಲ್ಲಾರನು ಇವ್ರು ಕರ್ಕೊಂಡ್ ಕೆಲಸ, ಎಲ್ಲಾ ಊರ್ ಹಿರಿಯರ್ನ ಕರ್ಕೊಂಡ, ಎಲ್ಲಾ ಭಕ್ತರನ್ನ ಕರ್ಕೊಂಡ್ ಕೆಲಸ. ಈಗ 14ನೇ ವರ್ಷ ಇದನ್ನ ನಾವು ಜಾತ್ರೆ ಮಾಡಾಕತ್ತೀವಿ. ಇದಕ್ಕೆ ಮೇನ್ ಕಾರಣೀಭೂತರು ಯಾರಪ್ಪ ಅಂತಂದ್ರ ವಲ್ಲಿ ಸಾಬ್ ಹುಡೇದ್ ಮನಿ, ಆಮೇಲೆ ಜತ್ತಿ ಈಶ್ವರ್ರಿ. ಅಂದ್ರ ಇದು ಕಾರಣೀಭೂತರಿಲ್ಲ ಎಲ್ಲ ಟೀಮ್ ಅಂದ್ರ ಇದ್ರ ಒಳಗೆ ಆಮೇಲೆ ಏನೈತಿ, ಎಲ್ಲಾ ಇಲ್ಲಿ ಹುಡುಗರ್ನೆಲ್ಲಾ ಕರ್ಕೊಂಡ್, ಚೌಡಿ ಓಣಿ ಹುಡುಗರ್ನೆಲ್ಲಾ ಕರ್ಕೊಂಡ, ಯಾಟಿ ಓಣಿ ಹುಡುಗರನ್ನ ಕರ್ಕೊಂಡ ಈ ಎಲ್ಲಾ ಮೇಳ ಕರ್ಕೊಂಡ್ ಕೇಸ ಪ್ರತಿ ವರ್ಷದಂಗ ಪೈಲ ಏನೈತಿ 2 ಕ್ವಿಂಟಲ್ ಮಾಡ್ರು, 3ನೇ ವರ್ಷಕ್ಕೆ 3 ಕ್ವಿಂಟಲ್ ಮಾಡ್ರು. ಈಗ ಸುಮಾರು ಒಂದು 13 ಕ್ವಿಂಟಲ್ ತಕ ಹುಗ್ಗಿ, ಆಮೇಲೆ 12 ಕ್ವಿಂಟಲ್ ತಕ ಅನ್ನ ಸಾರ, 2 ಕ್ವಿಂಟಲ್ ಬದ್ನಿಕಾಯಿ ಬಂದ್ ಎಷ್ಟು ಸಾಕು ಅನ್ನೋರು ಸಂಜೆ ತಕ ಬಂದ್ರು ಮುಟ್ಟೋದ್ರಿ ಎಲ್ಲರಿಗೂ ಉಡಿ ತುಂಬು ಕಾರ್ಯಕ್ರಮ ರೀ. ಅಲ್ಲಿ ರೆಬ್ಬನ್ ಗುಡಿ, ಈಗ ರೆಬ್ಬಪ್ಪ ಅಂತಂದ್ರೆ ಏನ್ರಿ, ಮೊದಲಾಗಿ ಅಲ್ಲಿ ಆ ದೇವಿಗೆ ಹೆಸರು ಏನಿತ್ತಪ್ಪ ಅಂದ್ರ ರೆಬ್ಬಕ್ಕ ದೇವಿ ಐತೆ, ಅಲ್ಲಿ ಹೆಸರು ಇರ್ತೀರಿ. ಅದು ಆ ಹೆಸರಿಂದ ಏನೈತಿ ನೋಡು. ಆಮೇಲೆ ರೆಬ್ಬವ್ವ ಅದ್ರಿ, ರೆಬ್ಬವ್ವ ಆಗಿ ಈಗ ರಬಕವಿ ಐತೆ ನಮ್ಮ ಊರಾಗ ಹೆಸರು ಬರ್ತೀರಿ. ಅದು ಇದು ಮೊದಲನೇ ಹಿಡ್ಕೊಂಡ್ರಿ ಇತಿಹಾಸ ರೀ ಅದು. ಈಗ ಅಲ್ಲಿ ಇನ್ನೂ ಅಲ್ಲಿ ಗುಡಿ ಕಟ್ಟಿಲ್ರಿ ನಾವು. ಈ ಗುಡಿ ಕಟ್ಬೇಕಂತ ಹೇಳಿ ಕೆಲಸ ಈ ಉಡೇದಾರ ವಲ್ಲಿ ಸಾಬ್ ಹುಡೇದ್ ಮನಿ ಎಲ್ಲಾ ಕಮಿಟಿ ಎಲ್ಲಾ ಕುಡ್ಕೊಂಡ್ ಕೆಸ್ರಿ ಇದನ್ನ ಅಲ್ಲಿ ಕಟ್ಟುನು ಅಂತೇಳಿ ಒಂದ್ ತೀರ್ಮಾನ ಮಾಡಿದ್ರಿ ಎಲ್ಲಾ ಊರ್ ಹಿರಿಯಾರು ಕೂಡಿ ಕೆಸ್ರಿ. ಅದಕ್ಕೆ ಏನೈತಿ, ಎಲ್ಲಾರು ನಮ್ಗ ಸಹಕಾರ ಮಾಡಾಕತ್ತಾರ್ರಿ. ಇವತ್ತಿಗೂ ಎಲ್ಲಾರು ಸಹಕಾರ ಮಾಡಾಕತ್ತಾರ್ರಿ. ಅದಕ್ಕೆ ಏನೈತಿ, ಇನ್ನು ಮುಂದಾದ್ರೂ ಸಹಿತ ಏನೈತಿ ಎಲ್ಲಾರು ಕೂಡಿ ನಾವು ಮಾಡ್ಕೊಂಡ್
ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದಕ್ಕೆ ನಮಗೆ ಎಲ್ಲಾರ್ಗೂ ಸಹಕಾರ ಈಗ ನಮ್ಮ ಊರ್ ನಾಯಕರು ಅದಾರ್ರಿ. ಪ್ರಭು ನಾಯ್ಕರ್ರಿ, ಮಾರುತಿ ನಾಯ್ಕ, ಯಮನಪ್ಪ ನಾಯ್ಕ, ಆಮೇಲೆ ಸಂಜು ತೆಗ್ಗಿರಿ, ಶ್ರೀಶೈಲ್ ದಲಾಲ್ರಿ, ರಾಮಣ್ಣ ಹುಲ್ಕುಂದ್ರಿ, ಇನ್ನೂ ಸಾಕನ್ನುವಷ್ಟು ನಮಗ್ರಿ ಎಲ್ಲಾ ಗುರು ಹಿರಿಯರು ಸಾಕನ್ನುವಷ್ಟು ರಬಗವ್ರ ಇನ್ನೂ ನಮಗೆ ಏನ್ ಬೇಕೆಲ್ಲ ಸಹಾಯ ಮಾಡಾಕ ಹತ್ತಾರ್ರಿ ಇವತ್ತಿನ ತನಕ ರೀ. ದಸರಾದಾಗ 9 ದಿವಸ ನವರಾತ್ರಿ ಏನೈತ್ರಿ, ನವರಾತ್ರಿಯಾಗ ದಿವಸ ಇಲ್ಲಿ ಕಾರ್ಯಕ್ರಮ ಇರ್ತೈತ್ರಿ. ಪ್ರತಿಯೊಬ್ರು ದಿವಸ ಒಬ್ಬೊಬ್ರು ಒಂದೊಂದು ಹಣ್ಣು ಪ್ರಸಾದ ನೇಮಿಸ್ಕೊಂಡಿರ್ತಾರ್ರಿ. ಅದಕ್ಕೇನೈತಿ ಇಲ್ಲಿ ಈ ತಾಯಿಗೆ ಯಾರು ನಡ್ಕೋತಾರ, ಈಗ ನಮಗ್ ಸಾಕನ್ನುವ ಕೆಟ್ಟೋ ಮಂದ್ರಿ ಈ ತಿರಾದಾರು ಈಗ ಎಷ್ಟೋ ಜನ ಇಲ್ಲಿ ಬಂದ್ ಹೋಗ್ಯಾರ್ರಿ. ಅವ್ರ ಏನ್ ಬೇಡ್ಕೊಂಡಾರ್ರಿ ಆ ಹರಿಕಿ ಈಡೇರಿ ಐತ್ರಿ. ಅವ್ರ ನಮ್ಗೆ ಎಲ್ಲಾರ್ಗು ಇಲ್ಲಿ ಬಂದ್ ಕೆಲಸ ಅವ್ರ ಇಲ್ಲಿ ಏನ್ ಬೇಕಾದಲ್ಲ ಪಟ್ಟಿ ನಾವ್ ಕೇಳಂಗಿಲ್ರಿ. ಊರಾಗ ಯಾರು ನಾವ್ ಪಟ್ಟಿಗೆ ಹೋಗಿಲ್ರಿ. ಅವರೇ ಬಂದ್ ಇಲ್ಲಿ ಭಕ್ತಾದಿಗಳಿಗೆ ಕೆಲಸ ಏನತ್ರಿ ಸಾಕನ್ನುವಟ್ಟು ಇಲ್ಲಿ ಪಟ್ಟಿ ಬಂದ್ ಅಲ್ಲಿ ತನು ಮನ ಧನ ಸಹಾಯ ಎಲ್ಲ ಸಲ್ಲಿಸ್ತಾರ. ಈ ಒಂದು ವಿಶೇಷ ಇದೆ ಈ ದುರ್ಗಾದೇವಿ ಏನೈತ್ರಿ, ಇದೊಂದು ವಿಶೇಷತೆ, ಇದೊಂದು ಜಾತ್ರೆ ರೀ. ಸುತ್ತಮುತ್ತಲ 10 ಹಳ್ಳಿ ಬಂದೆಲ್ಲ ಇಲ್ಲಿ ಬಂದು ಏನೈತಿ ಪ್ರಸಾದ ಸ್ವೀಕರಣೆ ಮಾಡ್ತಾರೆ. ರೆಬ್ಬವ್ವ ಹೋಗಿ ರೆಬ್ಬಕ್ಕ ದೇವಿ ಆದ್ರಿ. ರೆಬ್ಬಕ್ಕ ದೇವಿ ಆಗಿ ಅದ್ರ ನಂತರ ಏನೈತಿ ರಬಕವಿ ಆತ್ರಿ. ರಬಕವಿಯಕ್ಕೆ ಹೆಸರು ಬರಾಕ ಏನಪ್ಪಾ ಅಂತಂದ್ರ ಆ ರೆಬ್ಬಕ್ಕ ದೇವಿಯನ್ನ ಕಾರಣ. ಮೂಲ ಅಂದ್ರೆ ರಬಕವಿ ಮೂಲ ದೇವತೆ ರೀ. ಅದಕ್ಕೆ ಈಗ ಎಲ್ಲಾರು ಕೂಡಿ ಅಂದ್ರ ಅದ ಇನ್ನೂ ತನ ಆದ್ರೂ ಸಹಿತ ಅದ ಗುಡಿ ಕಟ್ಟಡ ಆಗಿಲ್ರಿ. ಈ ಪ್ರತಿಯೊಬ್ಬರು ಸಾಧು ಸತ್ಪುರುಷರು ಇಲ್ಲಿ ಬಂದವ್ರು ಅದು ಹೇಳ್ತಾರ್ರಿ. ಅವ್ರು ಏನ್ ಹೇಳ್ತಾರ್ರಿ, ಆ ದೇವಿನ ನೀವು ಒಂದ್ ಮನುಷ್ಯ ಕುಂಡ್ರು ಒಟ್ಟು ಒಂದು ಗುಡಿ ಕಟ್ಟಿ ಕೇಸ ಆ ದೀಪ ಹಚ್ಚ್ರಿ ರಬಗೈ ಊರ್ ನಿಮ್ಗೆ ಇನ್ನೂ ಚಲೋ ಆಕತಿ ಅಂತ ಹೇಳಿ ಸಾಧು ಸತ್ಪುರುಷರೆಲ್ಲ ಹೇಳ್ಯಾರಿಪ್ಪ. ಆ ತರ ಏನೈತಿ ಈ ಸಲ ನಾವು ಎಲ್ಲ ಹಿರಿಯರು ರಬಗೈ ಊರೆಲ್ಲ ಹಿರಿಯರ್ ಎಲ್ಲಾರನ್ನು ಕರ್ಕೊಂಡ ಗೌಡ್ರ ನಾಯಕರನ್ನ ಕರ್ಕೊಂಡ್ ಕೆಲಸ ಏನೈತ್ರಿ ಇದನ್ನ ನಾವು ಚರ್ಚೆ ಮಾಡಿ ಕೆಲಸ ಏನೈತಿ ಕಟ್ಟುನು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಏನು ಹೇಳೋದು ಇಷ್ಟ ರೀ. ಹಾ, ಈ ಅವತ್ತಿನ ಹಿಡ್ಕೊಂಡ ಇವತ್ತಿನ ತನಕ ರೀ ಅದನ್ನ ಈ ಏನು ಇವ್ರು ಏನ್ ಪೂಜಾರಿ ಹೋದಾರಲ್ಲ ಇವ್ರ ಆಯಿ ಅದನ್ನ ಹಿಡ್ಕೊಂಡ್ರಿ ಅವತ್ತಿನ ಹಿಡ್ಕೊಂಡು ಇವತ್ತಿನ ತನಕ ರೀ. ಅವತ್ತೇನು ಒಂದ್ ಕಾಯಿ ಬರ್ತಿದ್ದಿಲ್ಲ, ಒಂದು ನಿವಾಜ್ ಬರ್ತಿದ್ದಿಲ್ಲ, ಒಂದ್ ರೂಪಾಯಿ ದುಡ್ಡು ಬರ್ತಿದ್ದಿಲ್ಲ. ಅವತ್ತಿನ ಹಿಡ್ಕೊಂಡು ಇವತ್ತಿನ ತನಕ ಪೂಜೆ ಮಾತ್ರ ಅವರ ಮಾಡ್ಕೊತ ಬಂದಾರ್ರಿ. ಈಗ ಅವ್ರ ಆ ದೇವಿ ಅವ್ರಿಗೆ ಕಂಡವ್ರ ಈಗ ಏನೋ ನೋಡ್ರಿ ಆ ದೇವಿ ಪುಣ್ಯದಿಂದ ಅವರು ಒಂದ್ ಹೊತ್ತು ಊಟ ಮಾಡ್ತಾರ. ಮತ್ತ ಇಲ್ಲಿ ನಾವ್ ಏನ್ ಲೆಕ್ಕಪತ್ರ ಏನ್ ನಮ್ದ ಈಗೇನ್ ಪಾವತಿ ಅದು ಬಂದಿರ್ತಾವ್ರಲ್ಲ ಕಾಣಿಕೆ ಕೊಟ್ಟಿದ್ರಿ ಹನುಮನ ಧನ ಸಹಾಯ ಏನ್ ಸಲ್ಲಿಸಿರ್ತಾರಲ್ಲ ಪ್ರತಿ ವರ್ಷನು ಈಗ 14 ವರ್ಷದ ಹಿಡ್ಕೊಂಡು ಇವತ್ತಿನ ತನಕ ಅದನ್ನ ನಾವ್ ಲೆಕ್ಕಪತ್ರ ಪ್ರತಿ ವರ್ಷ ನಾವ್ ಎಲ್ಲಾರನು ಕರೆದ ಕೆಲಸ ಒಂದ್ ದಿವ್ಸ ಜಾತ್ರೆ ಒಂದ್ 15 ದಿವಸ ಕರೆದ್ರಿ ಅದನ್ನೆಲ್ಲ ಲೆಕ್ಕಪತ್ರ ತೋರಿಸ್ತೀವ್ರಿ ಇವತ್ತಿನ ತನಕ. ಮತ್ತೆ ಅದನ್ನ ಪ್ರತಿ ವರ್ಷ ಏನೈತಿ ಈಗ ಒಳ್ಳೆ ಹುಡಿದ ಮನಿ ಮತ್ತೆ ಜತ್ತಿಗಾಕನ ಹೆಸರ್ಲಿ ರೀ ಬ್ಯಾಂಕ್ನಾಗ ಏನೈತ್ರಿ ಎಷ್ಟು ಉಳಿತಾರಲ್ಲ ಆ ಉಳಿದ ದುಡ್ಡನ್ನ ಅವ್ರ ಹೆಸರಲ್ಲೇ ಜಾಯಿಂಟ್ ಅಕೌಂಟ್ ಏನೈತಿ ಅವ್ರ ಹೆಸರಲ್ಲೇ ಬ್ಯಾಂಕ್ನಾಗ ಇಟ್ಟಾರಿ. ಈ ರಬ್ಬವ್ವ ದೇವಿದ ವೈಶಿಷ್ಟ್ಯತೆ ಏನು ಸ್ವಲ್ಪ ಡಿಟೇಲ್ ಆಗಿ ಹೇಳ್ತಾರ? ಹಾ ಹೇಳ್ತಾನ್ರಲ್ಲ. ಅಲ್ಲಿ ವರ್ಷ ನಮ್ಮ ಹರ್ಜನ್ ಕೇರಿಯಾಗ್ರಿ ಜಾತ್ರೆ ಮಾಡ್ತಿರಿ. ವಾರ ಹಿಡ್ದ ಜಾತ್ರೆ ಮಾಡ್ರ 7 ದೇವ್ರದ ಪದ ಹೊಲ್ಸಿರ್ತೀರಿ. ಫಸ್ಟ್ ಹನುಮಪ್ಪಂದ್ ಊರಂದ ಆದಗಳೇ ದುರ್ಗಾ ಇದ್ರಿ ರಬ್ಬ ಅಂದ್ರಿ ರಬ್ಬ ಇದಾದಗಳೇ ಲಕ್ವ ಇದಾದಗಳೇ ರೀ ಯಲ್ಲಮ್ದ ಆದಗಳೇ ಮತ್ತ ಧರ್ಮರಜಾಂದ್ ಆದಗಳೇ ದುರ್ಗಾ ಇದ್ರಿ. ಅಲ್ಲಿ ಉಡಿ ತುಂಬಿ ನಮ್ದ ದೇವ್ರದ ಕಾರ್ಯಕ್ರಮ ಮಾಡ್ತೀವಿ. ಮತ್ತೆ ಯಾವ ರೀತಿ ಕಾರ್ಯಕ್ರಮ? ಅಲ್ಲಿ ಅನ್ನ ಪ್ರಸಾದ ಊಟ ಇರ್ತೈತ್ರಿ. ಅನ್ನ ಪ್ರಸಾದ ಇರ್ತೈತ್ರಿ. ಮತ್ತ ಹಾಡುಣಿಕೆರ ಇರ್ತಾವ್ರಿ. ಇಷ್ಟ ರೀ. ಈಗ ಪಾದ ಕಟ್ಟೋದ್ ಅಂತ ಹೇಳಿರ್ಲ, ಈಗ ಪಾದ ಕಟ್ಟೋದಂದ್ರ ಯಾವ ರೀತಿ ಅದ? ಯಾವ ರೀತಿ ಅಂದ್ರ ಯಾವ ರೀತಿ ಅಂದ್ರ ನಾವ ತುಂಬಿದ ಇದ್ರದ ಕೊಡ ತಗೊಂಡು ಮತ್ತ ಭಂಡಾರ ಗೊಜ್ಕೋತ ಮೆರವಣಿಗೆ ಮಾಡ್ಕೋತ ಡೋಳ್ ಬಾರಿಸ್ಕೋತ ಬಂದ ಪಾದ ಕಟ್ತೀವ್ರಿ. ಎಲ್ಲಿ ಕಟ್ತಿರಿ ಪಾದ? ಫಸ್ಟ್ ಹನುಮಪ್ಪಂದ್ರಿ. ಹನುಮಪ್ಪನ ಆದಗಳೇ ದುರ್ಗಾ ಇದಾಳೆ ರಬ್ಬ ಇದ್ರಿ. ರಬ್ಬ ಇದಾದಗಳೇ ಯಲ್ಲಮ್ಮಂದ್ರಿ. ರಬ್ಬ ಇದ್ರಿ ಲಕ್ವ ಇದಾದಗಳೇ ಯಲ್ಲಮ್ಮಂದ್ರಿ. ಅಂದ್ರ ಈ ಗಿಡ ಕಟ್ತಿರ್ತಾವ್ರಿ. ಈ ಗಿಡ ಕಟ್ಟತ್ತೀವ್ರಿ. ನಮ್ಮ ತಳಾಂತರ 100 ವರ್ಷದಿಂದ ಹಿರಿಯಾರ್ ಕಟ್ಕೋತ ಬಂದಾರಿ. ಎಷ್ಟ್ ದಿವ್ಸ ಕಟ್ತಾರ? ಒಂದ ದಿವ್ಸ ರೀ. ಸಾಯಂಕಾಲ 6 ಗಂಟೆಗೆ ಎಲ್ಲಾ ಮುಗಿಸ್ಕೊಂಡ್ ಮತ್ ನಾವ್ 7 ಗಂಟೆಕಲ್ಲಿ ನಮ್ ದುರ್ಗಾಯಿ ಗುಡಿಗೆ ಹೋಗ್ತಿವ್ರಿ. ಕಟ್ಟಿದ ಯಾವಾಗ ಬಿತ್ಕೊಂಡ್ಬೇಕ್ರಿ? ಏನು ಬಿತ್ತಂಗೆ ಇಲ್ರಿ. ಅವ್ನ ಅಲ್ಲೇ ಕಾಯಂ ಇರತ್ತವ್ರಿ. ಹನುಮಪ್ಪನ ಒಂದ ಬಿಸ್ತೀವ್ರಿ. ಮುಂದಿನ ವರ್ಷ ತನ ಇರ್ತಾವ್ರ ಅಥವಾ ಇರತ್ತವ್ರಿ ಕಾಯಂ? ಅವು ಕಾಯಂ ಇರತ್ತಾವ್ರಿ.
ಕಾಯಂ ಇರತ್ತವ್ರ ಮತ್ತ ಅವ್ರವ್ರ ಪೂಜಾರಿಗಳು ಯಾರ ಇದ್ರ ಅವ್ರವ್ರ ಗುಡಿಯಾನ ಅವ್ನ ಹಳಿವ ಬಿಚ್ಚಿ ನಾವ್ ಹೊಸಾದ್ ಕಟ್ಟಿ ಬಳಕ ಹಳಿದ್ ಬಿಸ್ತಾರ್ರಿ ಅವ್ರ ಹನುಮಾಪನ್ ನಾವ್ ಬಿಚ್ಚಿ ನಾವ ಇಲ್ಲಿ ಗುಡಿಯಾಗ ಮತ್ ಮನ್ಯಾಗ ಇಡ್ತೀವ್ರಿ ಹೊಸಾದ್ ಕಟ್ತಿವ್ರಿ ಅದ್ ಹಳಿದ್ ಅವ್ರ ಹೋದ ಹೊಳ್ಯಾಗ ಬಿಡ್ತಾರ ಊರಾನ್ ಹಿರಿಯರ್ ಇದೇನ್ರಿ ವರ್ಷಕೊಂಬ್ರಿ ವರ್ಷಕೊಮ್ಮಿರಿ ಜಾಸ್ತಿ ಟೈಮ್ ಹಾ ಇದೇನ್ರಿ ನಮ್ಮ 100 ವರ್ಷದಿಂದ ಹಿರಿಯರ್ ಮಾಡ್ಕೊತ ಬಂದಿದ್ದಾವ್ರಿ ಆದ್ರ ನಾವು ಈಗ ಮಾಡ ಹಂಗ ಮುಂದ್ವರ್ಸ್ಕೊಂಡ್ ಹೊಂಟಿದ್ವಿ ಈಗ ಗುಡಿ ಕಟ್ಟೋದತ್ ಹೇಳ್ರಿ ಅದ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಏನ್ ದೇಣಿಗೆ ಅದೇನ್ ಸಂಗ್ರಹಣೆ ಮಾಡಿದ್ರು ದೇಣಿಗೆರ ಇನ್ನ ಮಾಡಬೇಕಾಗೈತ್ರಿ ಅದ ಎಲ್ಲಾ ಹಿರಿಯರ್ ಸಮಾಜದವ್ರ ಗುಡಿ ಕಟ್ಟಬೇಕಂತ ಹೇಳಿ ಎಲ್ಲಾರು ಮಾತಾಡ್ಕೊಂಡಾರ್ರಿ ಅದ ಗುಡಿ ಕಟ್ಟಬೇಕಂತ ಹೇಳಿ ಐತ್ರಿ ಎಲ್ಲಾರ ತಲ್ಯಾಗ ತಾಯಿ ಏನ್ ನೆರವೇರ್ಸ್ಕೊಡ್ತಾಳ ನೋಡ್ಬೇಕ್ರಿ ಇನ್ನೇನ್ ದೇಣಿಗೆ ಅದೇನ್ ಸದ್ಯದಾಗ ಸ್ಟಾರ್ಟ್ ಮಾಡಿ ಇನ್ನ ಏನ್ರಿ ಇನ್ ಚಾಲೋರಿ ಅದ್ರ ಕಟ್ಟಬೇಕಂತ ಹೇಳಿ ಎಲ್ಲಾರ ತಲ್ಯಾಗ ಐತ್ರಿ ಇವತ್ ಎಲ್ಲಾ ಹಿರಿಯರು ಮಾತಾಡ್ಯಾರ ಕಟ್ಟಾಕ ಏನ್ ತಂಟೆ ತಕರಾರದ್ ಯಾವ್ದು ಏನ್ ಯಾವ್ದ್ ತಂಟೆ ತಕರಾಟೆ ಏನ್ರಿಲ್ರಿ ನಮ್ಮ ಹಿರಿಯರೊಳಗ ಉಳ್ದತಿರ ಅದ ಇನ್ ಎಲ್ಲಾರು ಮಾಡಬೇಕಂತ ತಲ್ಯಾಗ ಬಂದೈತಿರಿ ಅವ್ರು